ಟೈಮ್ ನೋಡಿದ್ರೆ ಎಷ್ಟಾಗಿದೆ ಅಂತ. ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬೇಗ ರೆಡಿ ಆಗಿಬಿಟ್ಟು ಹಂಗೆ ಅಲ್ಲಿಂದ ದೇವನಹಳ್ಳಿಗೆ ನಮ್ಮ ಅಜ್ಜಿ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಅದಾದಮೇಲೆ ನಮ್ಮ ಮಾಲ ಮಮ್ಮಿ ನಮ್ಮನ್ನ ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ದರು. ಅದಾದಮೇಲೆ ಆ ಕ್ಯೂ ಅಲ್ಲಿ ಹೋಗ್ತಾ ಇದ್ಬೇಕಾದಾಗ ಕೋತಿ ಕಾಣಿಸ್ತು. ನಮ್ಮ ತಂಗಿ ಕೋತಿ ದೂರ ಇರಬೇಕಾದಾಗ ನನ್ನ ತಂಗಿ ಎಲ್ಲ ಆಟಾಡಿಸ್ತಾ ಇದ್ಲು. ಹತ್ರ ಬಂದಿದ ತಕ್ಷಣ ಅಮ್ಮ ಅಂತ ಕಿರ್ಚಿಬಿಟ್ಲು. ಅವಾಗ ಎಷ್ಟು ಜೋಗಿತ್ತು ಗೊತ್ತಾ, ನಾನು ನಗ್ದಿ ಆಗೋದ್ನೆ. ಅದಾದಮೇಲೆ ಇಲ್ಲಿ ಯಾರೋ ಹರಕೆ ತೀರ್ಸ್ಕೊಳಕ್ಕೆ ಬಂದಿದ್ದರು. ಅವರೇನೋ ಇದು ಹಾಕ್ಕೊಂಡಿದ್ರು. ನಾನು ನನ್ನ ತಂಗಿ ಸ್ಪೆಷಲ್ ಅಂತಂದ್ಬಿಟ್ಟು ಮೇಲೆಗಡೆ ಹೋಗ್ತಾ ಇದ್ವಿ. ನನ್ನ ತಂಗಿ ಫೋಟೋ ತೆಗಿಬೇಕಾದಾಗ ನಮ್ಮ ಫೋನ್ ಕಿತ್ಕೊಂಡ್ಬಿಟ್ರು. ಅದಕ್ಕೆ ಅವಳು ಹತ್ಕೊಂಡು ಹೋದ್ಲು. ಅದಾದಮೇಲೆ ನಮ್ಮ ಅಂಕಲ್ ವಾಪಸ್ ಕೊಟ್ಟರು. ಇಲ್ಲಿ ಜಾಸ್ತಿ ಕ್ಯೂ ಇದೆ. ಅಂದರೆ ಇದು ಫ್ರೀ. ಇದು ನಾವು ಹೋಗ್ತಾ ಇರೋದು 50 ರೂಪೀದ್ರಲ್ಲಿ ಇದೆ ಅಲ್ವಾ. ನಾವು 50 ರೂಪೀಗೆ ಕಟ್ಬಿಟ್ಟು ಇದರಲ್ಲಿ ಹೋಗ್ತಾ ಇರೋದು. ಅಜ್ಜಿ ದೂರ್ಕೊಂಡು ಹೊಲ್ಟೋಗ್ಬಿಟ್ರು. ಅಲ್ಲೂ ಅಷ್ಟೇ ಆಗ್ಲೇನು ನಮ್ಗೆ ಬರಬೇಕಾದಾಗ ನಾವು ಬಿಟ್ಟರೆ ದೂರ್ಕೊಂಬಂದುಬಿಟ್ರು. ಅದಾದಮೇಲೆ ಇಲ್ಲಿ ನನ್ನ ತಂಗಿ ಫೋಟೋಗೆ ಪೋಸ್ ಕೊಡೆ ಅಂತಂದರೆ ವೀಡಿಯೋದಲ್ಲಿ ಬಾಬಾ ಅಂತೆಲ್ಲ ಮಾಡ್ತಾಯಿದ್ಲು. ಅದಾದಮೇಲೆ ಇವರೇನೋ ತೀರ್ಥನೆಲ್ಲ ಹಾಕ್ತಾಯಿದ್ರು. ಅದಾದಮೇಲೆ ಅವರೇನೋ ಜೈ ಜೈ ಅಂತ ಇದ್ದರು. ಅದನ್ನು ನಾವು ನನ್ನ ತಂಗಿ ಹೇಳ್ತಾಯಿದ್ವಿ. ಅದಾದಮೇಲೆ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡ್ವಿ. ಅದಾದಮೇಲೆ ನನ್ನ ತಂಗಿಗೆ ನಾನು ಅಂತಂದ್ಬಿಟ್ಟು ಸ್ನೇಕ್ ಅಂತಕ್ಕೆ ಭಯಪಡಿಸ್ತಾ ಇದ್ದೀನಿ. ಆದರೆ ಅವಳು ನನಗೆ ಭಯಪಡಿಸ್ತಾಯಿದ್ಲು. ಅದಾದಮೇಲೆ ತೀರ್ಥ ಕುಡ್ಕೊಂಡು ಹೋದ್ವಿ. ಜಾಸ್ತಿ ಲಂಗ ಲೆಂತ್ ಇತ್ತು ಅಂದ್ಬಿಟ್ಟು ನಮ್ಮ ಅಮ್ಮ ಅಂದರೆ ಹೇಳ್ತಾಯಿದ್ರು, ನೀವೇನು ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀರಾ ಅಂತ. ಅದಾದಮೇಲೆ ಇಲ್ಲಿ ತುಲಾಭಾರ ಮಾಡ್ತಾಯಿದ್ರು. ಅಲ್ಲಿ ಯಾರೋ ಕಾಸು ಇಕ್ತಾಯಿರೋ ಅಲ್ಲಿ ಚೀಲ ಐತೆಲ್ಲ ಕಾಸು ಇಕ್ತಾಯಿದ್ರು. ನಾನು ಎದ್ಬಿಟ್ಟು ಸ್ವಲ್ಪ ಹತ್ರ ಹೋಗಿ ವೀಡಿಯೋ ಮಾಡ್ತಾಯಿದ್ನಿ. ಅದಾದಮೇಲೆ ನಾವು ಇಷ್ಟೊತ್ತು ಅರ್ಚನೆ ಮಾಡಿದ್ರಲ್ಲ ಅದು ಇದೇ ದೇವರು. ಅದಾದಮೇಲೆ ಬೊಟ್ಟೆಕೊಂಡ್ವಿ. ಇದೆ ಫ್ರೀ ದರ್ಶನ ಅಂತ ಹೇಳ್ತಿದ್ವಲ್ಲ, ಇವಾಗ ಹೋಗ್ತಾಯಿದ್ವಿ ನೋಡಿ. ಫ್ರೀ ದರ್ಶನಕ್ಕೆ ಹೋಗಿದ್ದೆ. ನಾನು ಇಷ್ಟು ವೀಡಿಯೋನು ಮಾಡೋಕ್ಕಾಗ್ತಾಯಿದ್ದಿಲ್ಲ. ನಾನು ನನ್ನ ತಂಗಿ ಕ್ಯೂಲಿದ್ದಾಗ ನೀರು ಅಂತ ಇದ್ವಿ. ನೀರು ಸಿಕ್ಕಿದ ತಕ್ಷಣ ಓಹೋ ಅಂತ ಅಂದ್ಕೊಂಡು ನೀರು ಚೆನ್ನಾಗಿ ಕುಡ್ಕೊಂಡು ಫುಲ್ಲು ತಂಪಗಿತ್ತು ನೀರು. ಅದಾದಮೇಲೆ ನೀರನ್ನ ಕುಡ್ಕೊಂಡು ಹೋಗ್ತಾ ಇದ್ವಿ. ಹೋಗಾದ್ಮೇಲೆ ಅಲ್ಲೇನೋ ಅದಾದಮೇಲೆ ತಾತ ಏನೋ ಹಾಕ್ತಾಯಿದ್ರು. ಅದನ್ನು ತಲೆ ಮೇಲೆ ಹಾಕ್ಸ್ಕೊಂಡು ನೋಡಿದ್ರೆ ಲಂಗ ಎತ್ಕೊಂಡು ಬರ್ತಾಯಿದ್ರು. ನಮ್ಮ ಮಾಲ ಮಮ್ಮಿ ಇದೇ ಕೆಲಸ ನಮ್ಮ ಮಮ್ಮಿಗೂ ಮತ್ತು ನಮ್ಮ ಮಾಲ ಮಮ್ಮಿಗೂ. ನನ್ನ ಮುಖ ಬಂದುಬಿಟ್ಟೆ. ಅವಳು ಮುಟ್ಟು ಅಂತಂದರೆ ಮುಟ್ಟುತ್ತಾಯಿದ್ಲು. ಇಲ್ಲಿ ಎದ್ಕೊಂಬರ್ತಾಯಿದ್ಲು. ನಾನು ಗುಮ್ಮುತ್ತೆ ಅಂದಿದ್ದಕ್ಕೆ. ಅದಕ್ಕೆ ನಾನು ಓಡೋಗ್ತಾ ಇದ್ನಿ. ಅದಕ್ಕೆ ಅವಳು ಓಡೋಗ್ತಾಯಿದ್ಲು. ಅದಕ್ಕೆ ನಾನು ಅವಳು ಕೈ ಹಿಡ್ಕೊಂಡು ಹೋದೆ. ಅದಾದಮೇಲೆ ಹಾಲು ತಗೊಂಡ್ವಿ ನಾವು ನಾಗರಕಲ್ಲಿಗೆ ಹಾಲಟ್ಟಕ್ಕೆ. ಅದಾದಮೇಲೆ ನಾನು ನಮ್ಮ ಮಮ್ಮಿ ಎಲ್ಲ ಹಾಲಟ್ಟಾದಮೇಲೆ ಬರ್ತಾ ಇರಬೇಕಾದಾಗ ಆ ಬೆಕ್ಕಳಿದ್ವು 2 ಅಲ್ಲೇ ನಿಂತ್ಕೊಂಡು. ನಮ್ಮ ಮಮ್ಮಿ ವೀಡಿಯೋ ತೆಗ್ದಿದ ತಕ್ಷಣ ಮ್ಯಾವ್ ಅಂತ ಬಂದುಬಿಟ್ಟು. ಅದಾದಮೇಲೆ ನಾವು ಹೋಗಿದ್ದೆ ಊಟ ಮಾಡೋಕ್ಕೆ. ಯಾಕಂದರೆ ನಮಗೆ ಬೆಳಗ್ಗೆಯಿಂದ ನಾವೇನು ಊಟನೇ ಮಾಡಿದ್ದಿಲ್ಲ. ಅದಕ್ಕೆ ಬೇಗ ಹೋಗಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಸದ್ಯ ಪ್ಲೇಟ್ ಸಿಕ್ತಲ್ಲ ಅಂತಂದ್ಬಿಟ್ಟು ಪ್ಲೇಟ್ ಇಕ್ಕೊಂಡು ಆ ನೀರೆಲ್ಲ ಚೆಲ್ಲಾಕ್ಬಿಟ್ಟು ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ರು. ನಂಗೆ ಪೊಂಗಲ್ ಅಂದರೆ ಇಷ್ಟನೇ ಆಗಲ್ಲ. ಇವಾಗ ಸ್ವೀಟ್ ಪೊಂಗಲ್ ಟ್ರೈ ಮಾಡೋಣ, ಹೆಂಗಿರುತ್ತೆ ಅಂತ ನೋಡೋಣ. ನಂಗೆ ಯಾಕಂದರೆ ಹೋದ್ಸಲಿ ಬಂದಿದ್ದೆ ಇಲ್ಲಿ, ನಾನು ಪೊಂಗಲ್ ಊಟನೇ ಮಾಡಿದ್ದಿಲ್ಲ. ನನ್ನ ತಂಗಿ ರಿಯಾಕ್ಷನ್ ನೋಡಾದ್ಮೇಲೆ ಓಹ್ ಬಿಡು ಚೆನ್ನಾಗಿರುತ್ತೆ ಅಂತಂದೆ. ಅದಕ್ಕೆ ಆ ಖಾರ ಪೊಂಗಲ್ ತಿನ್ನೋ ಅಂತಂದೆ. ಅವಳ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ, ಓಕೆ ಅಂತಂದ್ಲು. ಅದಕ್ಕೆ ನಮ್ಮ ಮಮ್ಮಿ ಕೇಳಿದ್ರು ಇನ್ನೊಂದ್ಸಲ ಹಾಕ್ಕೊತೀರಾ ಅಂತ. ಅದಕ್ಕೆ ನನ್ನ ತಂಗಿ ಏನಂದ್ಲು ಗೊತ್ತಾ, ನಾನಂದೆ ಅದಾದಮೇಲೆ ಪ್ಲೇಟ್ಗಳೆಲ್ಲ ನಾವು ತೊಳೆದಿದ್ವಿ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ರು. ಯಾರೋ ಕಳೆದೋಗಿದ್ರು. ಅದಕ್ಕೆ ನಮ್ಮ ಅಂಕಲ್ ಹತ್ರ ಫೋನ್ ಮಾಡಿಸ್ತಾಯಿದ್ರು. ನಮ್ಮ ತಂಗಿಗೂ ಬೆದರಿಸ್ತಾಯಿದ್ದೆ, ನೀನು ಕೈ ಹಿಡ್ಕೊಂಡು ಹೋಗಲ್ಲಲ್ವಾ, ನೀನು ಹಿಂಗೆ ಕಳೆದೋಗ್ತೀಯ ಅಂತ. ಅದಕ್ಕೆ ನನ್ನ ತಂಗಿ ಏನು ಹೇಳೋದು ಗೊತ್ತಾ, ನನಗೆ ನಂಬರ್ ಬರುತ್ತೆ, ನಿಂಗೆ ನಂಬರ್ ಬರುತ್ತಾ ಅಂತ. ಅದಕ್ಕೆ ನನಗೆ ಸ್ವಲ್ಪ ಆಗೋಯ್ತು, ಶೇಮ್ ಆಗೋಯ್ತು ನನ್ನ ತಂಗಿ ಮುಂದೆ. ಅದಾದಮೇಲೆ ಇಲ್ಲಿ ರೀಲ್ಸ್ ಮಾಡೋಕ್ಕೆ ಅಂತ ಮೇಲೆಗಡೆ ಇಲ್ಲಿ ಬಂದ್ವಿ. ರೀಲ್ಸ್ ಮಾಡಿಕೊಂಡು ಹೋದ್ವಿ. ಪ್ರಾಕ್ಟೀಸ್ ನಾವು ಸ್ವಲ್ಪನೇ ಪ್ರಾಕ್ಟೀಸ್ ಮಾಡಿದ್ದಿಲ್ಲ. ಹಂಗೆ ರೀಲ್ಸ್ ಮಾಡಿಕೊಂಡು ಹೋದ್ವಿ. ಅಲ್ಲಿ ಯಾರೋ ಜಗಳ ಆಡ್ತಾಯಿದ್ರು, ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಅದಾದಮೇಲೆ ನನ್ನ ತಂಗಿಗೆ ಹೇಳ್ಕೊಟ್ಟು ಅದಾದಮೇಲೆ ಫೈನಲಿ ನಮ್ಮ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಬಾಯ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಬಾಯ್.